ಹಲೋ ವೀಕ್ಷಕರೇ, ಮಹಾತ್ಮ ಗಾಂಧಿಯವರಲ್ಲಿ, ನೆಹರು ಅವರಲ್ಲಿ, ಅಂಬೇಡ್ಕರ್ ಅವರಲ್ಲಿ ಸಂಘ ಪರಿವಾರಕ್ಕೆ ದ್ವೇಷ ಇದೆ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನು ಬದಲಿಸುವ ಮೋದಿ ಸರ್ಕಾರದ ನಿರ್ಧಾರ ವಿರೋಧಿಸಿ ಸಿದ್ದರಾಮಯ್ಯ ಕಿಡಿಕಿಡಿ ಆಗಿದ್ದವು. ಆದ್ರೆ ಏನ್ ಮಾಡೋಣ, ಬಿಜೆಪಿಯದ್ದು ಕಾಂಗ್ರೆಸ್ ಲೀಡರ್ಗಳನ್ನು ಸಹಿಸದ ಮನಸ್ಥಿತಿಯಾಗಿದೆ. ಹೆಸರುಗಳನ್ನೇ ಕಿತ್ತು ಹಾಕ್ತಾರೆ. ಮೋದಿ ಸರ್ಕಾರ ಇದರಲ್ಲಿ ಸೀಮಾ. ಯೋಜನೆಗಳಾಗ್ಲಿ, ಸಂಸ್ಥೆಗಳ ಹೆಸರಾಗ್ಲಿ ಗಾಂಧಿ ನೆಹರು ಹೆಸರಿದ್ರೆ ಅದನ್ನು ಬದಲಾಯಿಸುತ್ತದೆ. ಇದು ಹೊಸ ವಿಚಾರವೇನೂ ಅಲ್ಲ. ಈಗ ನರೇಗಾ ಗ್ರಾಮಗಳ ಕೋಟ್ಯಾಂತರ ಜನರಿಗೆ ಉದ್ಯೋಗ ಕೊಟ್ಟಿತು. ಈಗ ಈ ಯೋಜನೆ PBG ರಾಮ್ಜಿ ಆಗುವುದರಿಂದ ಜನರಿಗೆಂತ ಲಾಭ? ಹೆಸರು ಬದಲಾವಣೆಯಲ್ಲಿ ಯೋಗಿ ಸರ್ಕಾರ ಇನ್ನಷ್ಟು ನಿಸ್ಸೀಮವಾಗಿದೆ. ನಿಮಗೂ ಗೊತ್ತಿದೆ, ಯೋಗಿಗೆ ಮೊಘಲರು ಮುಸ್ಲಿಮರ ಹೆಸರೆಂದರೆ ಆಗಲ್ಲ. ಬೇಕೆಂದಾದಾಗ ಎಲ್ಲಿ ಯಾವ ಹೆಸರು ಉತ್ತರ ಪ್ರದೇಶದಲ್ಲಿ ಬದಲಾಗುತ್ತೋ ಹೇಳಕ್ಕೆ ಆಗಲ್ಲ. ಫೈಜಾಬಾದ್ನ ಹೆಸರು, ಅಲಹಾಬಾದ್ನ ಹೆಸರು, ಮೊಘಲ್ ಸರಾಯಿ ರೈಲು ನಿಲ್ದಾಣದ ಹೆಸರುಗಳು, ಬಸ್ಸುಗಳ ಬಣ್ಣ ಎಲ್ಲ ಅಲ್ಲಿ ಬದಲಾಗಿದೆ. ಕೆಂಬಣ್ಣ ಹೋಗಿ ಕೇಸರಿ ಆಯಿತು. ಸಂಘ ಪರಿವಾರಕ್ಕೆ ಮೊಘಲರ ಮತ್ತು ಮುಸ್ಲಿಮರ ಹೋರಾಟಗಳು, ಸಾಧನೆಗಳು ಎಲ್ಲವೂ ಅಳಿಸಿ ಹೋಗ್ಬೇಕಾಗಿದೆ. ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಪಠ್ಯ ಪುಸ್ತಕದಿಂದ ಮೊಘಲರನ್ನು ಕಟ್ ಮಾಡುತ್ತಿರುವುದು ಮುಸ್ಲಿಮರು, ಮೊಘಲರು, ಗಾಂಧಿ ಪರಿವಾರದ ಬಗ್ಗೆ ಭಾರತದ ಮುಂದಿನ ಪೀಳಿಗೆ ತಿಳಿಯಬಾರದು ಎಂಬ ಹಠ ಅದಕ್ಕಿದೆ. ನಿಜವಾದ ಇತಿಹಾಸವನ್ನೇ ಭಾರತದ ಜ್ಞಾನ ಮಂಡಲದಿಂದ ಅಳಿಸಿ ಹಾಕಬೇಕಾಗಿದೆ. ಈ ಮಂದಿ ಭಾರತದಲ್ಲಿ ಅಧಿಕಾರ ಹೊಂದಿದಷ್ಟು ದಿನ ಇದು ಹೀಗೆ ಮುಂದುವರಿಯುತ್ತದೆ. ಸಂಘ ಪರಿವಾರ ಯಾರ ವಿರೋಧವನ್ನು ತಯಾರು ಮಾಡಲ್ಲ. ನೋಡಿ ವೀಕ್ಷಕರೇ, ಈಗ ಉದ್ಯೋಗ ಖಾತ್ರಿ ಯೋಜನೆ ಬದಲಿಗೆ ಮೋದಿ ಸರ್ಕಾರದಿಂದ PBG ರಾಮ್ಜಿ ಬಂತ. ವರದಿಗಳ ಪ್ರಕಾರ 450 ಇಂತಹ ಹೆಸರುಗಳನ್ನು ಸರ್ಕಾರ ಬದಲಿಸಿದೆ. ಮೋದಿ ಸರ್ಕಾರ 2014ರಲ್ಲಿ ಅಸ್ತಿತ್ವಕ್ಕೆ ಬಂತು, ನಿಮಗೂ ಗೊತ್ತು. ಆ ನಂತರದಿಂದ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹೆಸರಿನ ಸರ್ಕಾರಿ ಸಂಸ್ಥೆಗಳು, ಯೋಜನೆಗಳ ಹೆಸರುಗಳು, ಕಟ್ಟಡ, ಸ್ಥಳ ಇತ್ಯಾದಿಗಳ ಹೆಸರನ್ನು ಬದಲಿಸಲಾಗಿದೆ. ಇತಿಹಾಸವನ್ನು ಬದಲಿಸಲು ಹೊರಟವರಿಂದ ಇನ್ನೇನು ಆಗ್ಬೋದು, ಹೀಗೆ ಆಗ್ಬೋದು. ಈ ದೇಶದಲ್ಲಿ ಈಗ ರಾಷ್ಟ್ರಪಿತನಿಗೂ ಗೌರವ ಇಲ್ಲ ಎಂಬಂತಾಗಿದೆ. ಈ ಮಹಾತ್ಮನನ್ನು ಭಾರತದ ಚರಿತ್ರೆಯ ಪುಟಗಳಿಂದ ಅಳಿಸಿ ಹಾಕಲು ಇವರು ಹೊರಟಿದ್ದಾರೆ. ಸತ್ಯಾಗ್ರಹಗಳ ಮೂಲಕ ಬಲಾಢ್ಯ ಬ್ರಿಟಿಷರನ್ನು ಬ್ರಿಟನ್ಗೆ ಗಾಡಿ ಕಟ್ಟಿಸಿದ ಮಹಾತ್ಮ ಗಾಂಧೀಜಿಯವರನ್ನ ಒಪ್ಪದಂತಹ ಒಂದು ಪರಿಸ್ಥಿತಿಗೆ ಈ ಭಾರತ ಬಂದು ಬಿಟ್ಟಿದೆಯಾ ಎಂಬ ಸಂದೇಹ ಆಗ್ತಾ ಇದೆ. ಎಷ್ಟೇ ವಿರೋಧವಿದ್ರೂ ಬಿಜೆಪಿಯೇ ನಿರಂತರ ಚುನಾವಣೆಯಲ್ಲಿ ಗೆಲ್ಲುತ್ತಾ ಬರ್ತಿರುವುದು ಕೂಡ ಕಾರಣ ಆಗಿರ್ಬೋದು. ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಮಟ್ಟದಲ್ಲಿ ಧ್ವನಿ ಎತ್ತುತ್ತಿದೆ ನಿಜ. ಸಿದ್ದರಾಮಯ್ಯ, DKC ಕೂಡ ಅದನ್ನೇ ಮಾಡಿದ್ದಾರೆ. ಅವೆಲ್ಲ ಹೋರಾಟಗಳು ತಕ್ಕ ಸೂಕ್ತ ಪರಿಣಾಮ ಆಗೇ ಇಲ್ಲ. ರಾಹುಲ್ ಗಾಂಧಿಗೆ ಜನ ಪವರ್ ಎಲ್ಲಿಯವರೆಗೆ ಕೊಡುವುದಿಲ್ಲವೋ ಅಥವಾ ಅವರಿಗೆ ಶಕ್ತಿ ಸಿಗದಂತೆ ಯೋಜಿತ ಸಂಚು ನಡೆಯುತ್ತಿದೆಯೋ ಇಂದು ದೇಶದಲ್ಲಿ ಗೊಂದಲ ಗೋಜಲುಗಳಿವೆ. ಈ ಹೆಸರು ಬದಲಾವಣೆಗಳ ಮೂಲಕ ಸಂಘ ಪರಿವಾರ ಈ ದೇಶದಲ್ಲಿ ತನ್ನ ನಡೆ ಏನು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ಮೊಘಲರ ಮತ್ತು ಗಾಂಧಿ ಪರಿವಾರದ ಚರಿತ್ರೆಯನ್ನು ಕಿತ್ತೊಗೆದು ದೇಶದ ಇತಿಹಾಸವನ್ನು ಹಿಂದುತ್ವೀಕರಿಸುವುದು ಸಂಘ ಪರಿವಾರಕ್ಕೆ ಮೊದಲ ಆದ್ಯತೆ ಆಗಿದೆ. ಬ್ರಿಟಿಷರು ಭಾರತಕ್ಕೆ ವಕ್ರ ಇತಿಹಾಸವನ್ನೇ ಕೊಟ್ಟಿದ್ರು, ಅವರ ಬದ್ಧ ಶತ್ರುಗಳಾದ ಮೊಘಲರ, ಟಿಪ್ಪು ಸುಲ್ತಾನರ ವಿರುದ್ಧ ವಿಕೃತ ಚಿತ್ರಣವನ್ನೇ ನೀಡಿದ್ರು, ಒಂದಿಷ್ಟು ನ್ಯಾಯವನ್ನು ಕೂಡ ಒದಗಿಸಿದ್ದಾರೆ. ಆದ್ದರಿಂದ ಟಿಪ್ಪು ಮೈಸೂರು ಹುಲಿ ಎಂದು ಪಾಠ ಪುಸ್ತಕದಲ್ಲಿ ನಾವು ಓದಿದ್ದೆವು. ಅಕ್ಬರನ ಹೊಗಳಿಕೆ ಕೂಡ ಮೊಘಲರ ಇತಿಹಾಸದಲ್ಲಿ ಬರ್ತಾ ಇತ್ತು. ಅಕ್ಬರ್ ಬೀರ್ಬಲ್ ಭಾರತದ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದು ಆಗಿದೆ. ನಮ್ಮ ದೇಶದಲ್ಲಿ ಗಾಂಧಿಯ ಸತ್ಯ ಅಹಿಂಸೆ ಸತ್ಯಾಗ್ರಹಗಳು ಮತ್ತು ಗಾಂಧಿವಾದಿಗಳಿಗೆ ಈಗ ಖಂಡಿತ ಜಾಗ ಇಲ್ಲ, ಮೊದಲು ಇತ್ತು. ನೆಹರು ಅವರ ನೀತಿಗಳು, ಇಂದಿರಾ ಗಾಂಧಿಯ ದಿಟ್ಟತನಗಳನ್ನು ದೇಶ ನೆನೆಯುತ್ತಿತ್ತು. ಈಗ ಇವನ್ನೆಲ್ಲ ಗುಡಿಸಿ ಹಾಕುವುದಕ್ಕೆ ಹೊರಟಿದ್ದಾರೆ. ಈ ಹಿಂದಿನದೇ ಸಂವಿಧಾನ ಮತ್ತು ಕಾನೂನುಗಳು ಕೂಡ ಈಗಲೂ ನಮ್ಮಲ್ಲಿದೆ. ದೇಶದ ಇತಿಹಾಸ ತಿರುಚುವಾಗಲೂ ಅದಕ್ಕೇನು ಮಾಡಲಾಗ್ತಿಲ್ಲ. ಇದು ವಿಷಾದದ ವಿಚಾರವಾಗಿದೆ. ಸಂಘ ಪರಿವಾರದ ಪ್ರತಿಯೊಂದು ನಡೆಗಳು ಈ ದೇಶದ
ಹಿಂದಿನ ಇತಿಹಾಸವನ್ನೇ, ಗತ ವೈಭವವನ್ನೇ ಮರೆಮಾಚಲು ನೋಡ್ತಾ ಇದೆ. ಆದರೆ ಮೊಘಲರು, ಮುಸ್ಲಿಮರು ದೇಶದ ಸ್ವಾತಂತ್ರ್ಯಕ್ಕೆ ನಡೆಸಿದ ಹೋರಾಟ ಜಗತ್ತಿನ ಇತಿಹಾಸದಲ್ಲಿ ಇದ್ದೇ ಇರ್ತದೆ. ನೀವು ಈ ಮಾತನ್ನು ಖಂಡಿತ ಒಪ್ಪಬಹುದು. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ರಫ ಮಂಚಿ. ಜೈ ಹಿಂದ್.